ನಮಸ್ಕಾರ ಸ್ನೇಹಿತರೆ. ಮಂಚಾಲೆ ಎಂಬ ಗ್ರಾಮದಲ್ಲಿ ಗೋವಿಂದಪ್ಪ ಮತ್ತು ಅವರ ಹೆಂಡತಿ ಹಾಗೂ ಒಬ್ಬ ಮಗ ಇದ್ದರು. ಗೋವಿಂದಪ್ಪ ಅವರಿಗೆ ವಯಸ್ಸಾಗಿತ್ತು. ಅವರ ಜಮೀನಿನಲ್ಲಿ ಉತ್ತು ಬಿತ್ತು ಬೆಳೆಯುವ ಕಾಲ ಮಳೆಗಾಲ ಬಂದಿತ್ತು. ಆದರೆ ಗೋವಿಂದಪ್ಪನಿಗೆ ಶಕ್ತಿ ಇರಲಿಲ್ಲ. ಇವರ ಮಗ ಯಾರೋ ಮಾಡಿದ ಅಪರಾಧಕ್ಕೆ ತಾನು ಗುರಿಯಾಗಿ ಜೈಲಿನಲ್ಲಿದ್ದ. ಇವನು ಚಾಣಾಕ್ಷನಾಗಿದ್ದ. ಇಲ್ಲಿ ಗೋವಿಂದಪ್ಪ ಮಗನಿಗೆ ತನ್ನ ಕೈಲಾಗದನ್ನು ಹೇಳಿಕೊಂಡು ಒಂದು ಪತ್ರವನ್ನು ಬರೆಯುತ್ತಾರೆ. ನಾನು ಪತ್ರ ಬರೆದು ವಿಷಯ ತಿಳಿಸಲು ಬೇಜಾರಾಗುತ್ತಿದೆ. ಏಕೆಂದರೆ ನನ್ನ ಕೈಯಲ್ಲಾಗಲಿ ಅಥವಾ ನಿನ್ನ ಅಮ್ಮನ ಕೈಯಲ್ಲಾಗಲಿ ಈಗ ಉತ್ತು ಬಿತ್ತು ಬೆಳೆ ತೆಗೆಯಲು ಮಳೆಗಾಲದಲ್ಲಿ ಸಾಧ್ಯವಾಗುತ್ತಿಲ್ಲ. ನನ್ನ ಕೈಯಲ್ಲಿ ಜಮೀನನ್ನು ನೋಡಲಾಗುತ್ತಿಲ್ಲ. ನೀ ಇದ್ದರೆ ಬೆಳೆ ತೆಗೆಯುತ್ತಿದ್ದೆ. ಈಗ ನೀನು ಇಲ್ಲಿ ನಮಗೆ ಯಾರು ಗತಿ? ದೇವರೇ ದಾರಿ ತೋರಿಸಬೇಕು ಎಂದು ಪತ್ರ ಬರೆದಿರುತ್ತಾರೆ. 2 ದಿನದಲ್ಲಿ ಮಗನಿಂದ ಉತ್ತರ ಬರುತ್ತದೆ. ನೀವು ಬರೆದ ಪತ್ರ ನಾನು ಓದಿದೆ. ಎಲ್ಲ ವಿಚಾರ ನನಗೆ ಗೊತ್ತಾಯಿತು. ನೀವು ಯಾವುದೇ ರೀತಿಯಾದ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ನಾನು ಕದ್ದ ಒಡವೆ ವಸ್ತುಗಳನ್ನೆಲ್ಲ ಅಲ್ಲೇ ಮುಚ್ಚಿಟ್ಟಿರುವುದು. ಹಾಗೆಯೇ ನೀವು ಈ ವಿಷಯ ಯಾರಿಗೂ ಹೇಳಬೇಡಿ. ಈ ಪತ್ರವನ್ನು ಓದಿದ ಗೋವಿಂದಪ್ಪನಿಗೆ ಏನೂ ಅರ್ಥವಾಗಲಿಲ್ಲ. ರಾತ್ರಿ ಕಳೆದು ಬೆಳಿಗ್ಗೆ ಆಗುವಷ್ಟರಲ್ಲಿ 15ರಿಂದ 20 ಪೊಲೀಸರು ಗೋವಿಂದನ ಜಮೀನನ್ನು ಅಗೆದು ನೋಡುತ್ತಿರುತ್ತಾರೆ. ಅವರಿಗೆ ಅಲ್ಲಿ ಎಷ್ಟು ಅಗೆದರೂ ಏನೂ ಸಿಗುವುದಿಲ್ಲ. ಅವರು ಬೇಜಾರಾಗಿ ಹೊರಟು ಹೋಗುತ್ತಾರೆ. ಗೋವಿಂದಪ್ಪ ಇಲ್ಲಿ ನಡೆದ ಎಲ್ಲ ವಿಷಯವನ್ನು ಮಗನಿಗೆ ಪತ್ರದ ಮುಖಾಂತರ ಬರೆದು ಮುಂದೆ ಏನು ಮಾಡುವುದು ಎಂದು ಕೇಳುತ್ತಾರೆ. ಆಗ ಮಗನಿಂದ ಮರು ಉತ್ತರ ಬರುತ್ತದೆ. ಇನ್ನೇನು ಚಿಂತೆ ಮಾಡುತ್ತೀರಾ? ಪೊಲೀಸರು ಜಮೀನನ್ನು ಅಗೆದು ಬಿತ್ತನೆಗೆ ನೆಲವನ್ನು ಹಸನು ಮಾಡಿಕೊಟ್ಟಿದ್ದಾರೆ. ನೀವು ಬಿತ್ತನೆ ಮಾಡಿ, ಮಳೆಗಾಲವಾದ್ದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ ಎಂದು ಹೇಳಿ ನಾನು ಜೈಲಿನಲ್ಲಿ ಕುಳಿತು ನಿಮಗೆ ಇಷ್ಟು ಸಹಾಯ ಮಾಡಬಲ್ಲೆ ಎಂದು ಪತ್ರದಲ್ಲಿ ಬರೆದಿದ್ದನು. ಗೋವಿಂದಪ್ಪ ಮತ್ತು ಹೆಂಡತಿ ಸೇರಿ ಬೀಜ ಬಿತ್ತರು. ಬೆಳೆ ಕೈಗೆ ಬರುವ ವೇಳೆಗೆ ಮಗ ನಿರಪರಾಧಿ ಎಂದು ಸಾಬೀತಾಗಿ ಮನೆಗೆ ವಾಪಸ್ ಬಂದಿದ್ದ. ಮಗ ಬರೆದ ಪತ್ರ ಪೊಲೀಸರು ಓದಿದರು. ಹಾಗೆ ಓದುವರು ಎಂದು ತಿಳಿದ ಮಗ ತನ್ನ ಚಾಣಾಕ್ಷತನದಿಂದ ಕದ್ದ ಮಾಲು ಜಮೀನಲ್ಲಿ ಇದೆ ಎಂದು ಬರೆದಿದ್ದ. ಹಾಗಾಗಿ ಪೊಲೀಸರು ಜಮೀನನ್ನು ಅಗೆಯಲು ಶುರು ಮಾಡಿ ಏನು ಸಿಗಲಿಲ್ಲವಾಗದಿಂದ ಅಗೆಯಲು ಮುಂದಾಗಿದ್ದರು. ಹೀಗಾಗಿ ತನ್ನ ತಂದೆ ತಾಯಿಗೆ ಜಮೀನು ಹಸನು ಮಾಡುವ ಕೆಲಸ ತಪ್ಪಿತು. ನೀತಿ: ಒಳ್ಳೆಯ ಕೆಲಸವನ್ನು ಮಾಡಲೇಬೇಕೆಂದು ನಿಶ್ಚಯಿಸಿದರೆ ಹಾಗೂ ಯಾವುದಾದರೊಂದು ಕೆಲಸವನ್ನು ನಾ ಮಾಡೇ ಮಾಡುತ್ತೇನೆಂದು ದೃಢವಾಗಿ ನಿರ್ಧಾರ ಮಾಡಿ ಅದನ್ನು ಮಾಡಲೇಬೇಕೆಂಬ ಮನಸ್ಸಿದ್ದರೆ ಅದನ್ನು ಖಂಡಿತ ಮಾಡಲು ಸಾಧ್ಯ. ಇದನ್ನೇ ಮನಸ್ಸಿದ್ದರೆ ಮಾರ್ಗ ಎಂದು ದೊಡ್ಡವರು ಒಂದು ಗಾದೆಯ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.